ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸೇವಂತಿಗೆ ಗಿಡನ ಮುಂದಿನ ಸೀಸನ್ಗೆ ಯಾವ ರೀತಿಯಾಗಿ ಸೇವ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೇನಪ್ಪ ಇನ್ನು ಸೇವಂತಿಗೆ ಸೀಸನ್ನೇ ಮುಗ್ದಿಲ್ಲ, ಅಷ್ಟು ಬೇಗ ಮುಂದಿನ ಸೀಸನ್ಗೆ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀರಲ್ಲ ಅಂತ ಅನ್ಕೊಬೋದು. ಹೌದು, ನನ್ನ ಹತ್ರ ಕೆಲವು ಸೇವಂತಿಗೆ ಗಿಡಗಳಲ್ಲಿ ಈಗಾಗಲೇ ಹೂಗಳೆಲ್ಲ ಬಿಟ್ಟು ಮುಗ್ದಿದೆ. ಅದು ಯಾವುದಪ್ಪ ಅಂದರೆ, ನಾನು ನರ್ಸರಿ ವಿಡಿಯೋನ ಮಾಡಿದ್ದೆ ನೋಡಿ. ಅಂದರೆ ನರ್ಸರಿಯಿಂದ ತಂದು ಸೇವಂತಿಗೆ ಗಿಡಗಳನ್ನು ಸೇವ್ ಮಾಡ್ಕೊಳ್ಳೋದು ಹೇಗೆ ಅಂದ್ಕೊಂಡು ನಟ್ಕೊಳ್ಳೋದು ಹೇಗೆ ಅಂದ್ಕೊಂಡು ತೋರಿಸ್ಕೊಟ್ಟಿದ್ದೆ ಅಲ್ವಾ. ಅದರಲ್ಲಿ ಇವಾಗ ಹೂಗಳೆಲ್ಲ ಮುಗ್ದಿದೆ. ಇವಾಗ ಅದನ್ನೇ ನೆಕ್ಸ್ಟ್ ಸೀಸನ್ಗೆ ಯಾವ ರೀತಿಯಾಗಿ ಸೇವ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು, ಏನಂದ್ಕೊಂಡು ಅಂದರೆ, ನೀವು ಸೇವಂತಿಗೆ ಹೂಗಳನ್ನು ನರ್ಸರಿಯಿಂದ ತಂದ್ರಲ್ವಾ, ಇವಾಗ ಅದು ನಿಮ್ಮ ಹತ್ರ ವರ್ಷ ಪೂರ್ತಿಯಾಗಿ ಉಳಿತದ ಅಂತ ಕೇಳಿದರು. ಹೌದು, ನಾನು ಒಂದು ಎಕ್ಸ್ಪಿರಿಮೆಂಟ್ ಮಾಡಿಬಿಟ್ಟೆ. ಅಂದರೆ ಒಂದು ಗಿಡದ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡಿದ್ದೀನಿ. ಅದಕ್ಕೂ ಮುಂಚೆ ಸುಮಾರಷ್ಟು ಗಿಡಗಳನ್ನು ತಂದು ನಾನು ಸಾಕಿದ್ದಿದೆ. ಅಂದರೆ ನಾನೇ ಸಾಕಿಲ್ಲ, ಅದು ಯಾವ ರೀತಿ ಕೇರ್ ಮಾಡಬೇಕು ಅಂತ ಗೊತ್ತಾಗದೆ ಅದು ಸತ್ತು ಹೋಗಿದ್ದಿದೆ. ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ಒಂದು ಗಿಡಗಳನ್ನು ತಂದಿದ್ದೆ. ಒಂದು ಗಿಡ ತಂದಾಗ ಅದು ಉಳಿದಿತ್ತು. ಅದರಿಂದ ನಾನು ಹಲವಾರು ಗಿಡಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗಲೇ. ಅದನ್ನು ಸೇವ್ ಮಾಡಿಕೊಂಡ್ರ ಮೇಲೇ ನಾನು ಈ ವರ್ಷ ಒಂದು ಧೈರ್ಯ ತಂದ್ಕೊಂಡ್ಬಿಟ್ಟು ತುಂಬ ಗಿಡಗಳನ್ನು ತಂದ್ಕೊಂಡಿದ್ದೀನಿ. ಸೇವಂತಿಗೆ ಕಲೆಕ್ಷನ್ನ ಸಾಕಷ್ಟು ಮಾಡ್ಕೊಂಡಿದ್ದೀನಿ. ಈ ವರ್ಷ ಸಾಕಷ್ಟು ಕಲೆಕ್ಷನ್ನ ಮಾಡಿದ್ರ ಮೇಲೆ ಅದನ್ನು ಜೀವ ಬದುಸ್ಕೊಂಡಿದ್ದೀನಿ, ಅಂದರೆ ಬದುಕಿಸ್ಕೊಂಡಿದ್ದೀನಿ. ಅದು ಯಾವ ರೀತಿಯಾಗಿ ಬದುಕಿಸೋದು ಅಂತ ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೋಡಲಿಲ್ಲ ಅಂದರೆ ಚಾನಲ್ನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಬೋದು. ಜೊತೆಗೆ ಏನಪ್ಪ ಅಂದರೆ, ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ, ನೀವೇ ನೋಡ್ಬೋದು. ನಾನು ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾನೆ ಇರ್ತೀನಿ. ನೀವು ಕೂಡ ಇದರಿಂದ ಒಳ್ಳೊಳ್ಳೆ ನಿಮ್ಮ ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಕೊಬೋದು. ಹಾಗೆ ನಿಮ್ಮ ಗಿಡಗಳಿಗೆ ಒಳ್ಳೆ ಆರ್ಗ್ಯಾನಿಕ್ ಆಗಿರೋವಂಥ ಫರ್ಟಿಲೈಸರ್ ಯಾವ್ದು ಕೊಡ್ಬೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಪೆಸ್ಟಿಸೈಡ್ನ ಯಾವ ರೀತಿಯಾಗಿ ಕೊಡೋದು, ಹಾಗೆ ಸೇವಂತಿಗೆ ಗಿಡ ಕೇರ್ ಮಾಡೋದು ಹೇಗೆ, ಅದು ಮತ್ತು ಗುಲಾಬಿ ಗಿಡದ ಬಗ್ಗೆ ಇದೆ, ದಾಸವಾಳ ಗಿಡದ ಬಗ್ಗೆ ಇದೆ, ತುಂಬ ಗಿಡಗಳ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ನೋಡಲಿಲ್ಲ ಅಂದರೆ ಚಾನಲ್ನಲ್ಲಿ ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡಿರಿ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ವೀಡಿಯೋ ಮಾಡ್ತೀವಿ, ಒಂದೇ ಒಂದು ಲೈಕ್ ಮಾಡಲಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಬೇಜಾರಾಗಲ್ವ. ನೀವು ಲೈಕನ್ನು ಹೆಚ್ಚಾಗಿ ಮಾಡೋದ್ರಿಂದ ನಮಗೆ ಮತ್ತೆ ವೀಡಿಯೋಸ್ನ ಮಾಡಬೇಕು ಅನ್ನೋ ಒಂದು ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ಹೆಚ್ಚಾಗಿ ಇದನ್ನು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ವಿಡಿಯೋಸ್ ಸ್ವಲ್ಪ ಇಷ್ಟ ಆದರೂ ನಿಮಗೆ ಇನ್ಫಾರ್ಮೇಟಿವ್ ಇದೆ ಅಂತ ಅನಿಸಿದರೆ ಹೆಚ್ಚಿನ ಜನಕ್ಕೆ ಇದನ್ನು ಶೇರ್ ಮಾಡಿರಿ. ಹಾಗೆ ನಿಮಗೆ ಏನೇ ಡೌಟ್ ಬಂದರೂ ಕಮೆಂಟ್ ಮುಖಾಂತರ ಕೇಳ್ಬೋದು. ನಾನು ಕಮೆಂಟ್ನಲ್ಲಿ ನಿಮಗೆ ಆನ್ಸರ್ನ ಮಾಡ್ತೀನಿ. ಅದಾಗ್ಯೂ ಕಮೆಂಟ್ ಎಲ್ಲಾದರೂ ಮಿಸ್ ಆಗಿದ್ರೆ ನನ್ನಿಂದ ನಿಜವಾಗ್ಲೂ ಸಾರಿ ಕೇಳ್ತೀನಿ. ನಾನು ಆದಷ್ಟು ಕಮೆಂಟಿಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಮ್ಮೆ ಕಮೆಂಟ್ನಲ್ಲಿ ಬಂದಿರುವಂಥದ್ದು ನಿಮಗೆ ಅರ್ಥ ಆಗಿಲ್ಲ ಅಂತ ಆದರೆ, ಅಂದರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿದಾಗ ನಿಮಗೆ ಅರ್ಥ ಆಗಿಲ್ಲ ಅಂತ ಆದರೆ ನಾನು ವಿಡಿಯೋ ಕೂಡ ನಿಮಗೆ ಮಾಡಿ ಹಾಕ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಇವಾಗ ಶುರು ಮಾಡ್ಕೊಳ್ಳೋಣ. ಅಂದರೆ ಇವಾಗ ಸೇವಂತಿಗೆ ಗಿಡನ ಯಾವ ರೀತಿಯಾಗಿ ನೆಕ್ಸ್ಟ್ ಸೀಸನ್ಗೆ ಸೇವ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಂಡು, ಅದರಲ್ಲೂ ನಾನು ನರ್ಸರಿಯಿಂದ ತಂದಿರುವಂತಹ ಗಿಡಗಳನ್ನೇ ಮುಂದಿನ ವರ್ಷಕ್ಕೆ ಯಾವ ರೀತಿ ಸೇವ್ ಮಾಡಿ ಇಟ್ಕೊಳ್ಳೋದು ಅಂದ್ಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ತಡ ಮಾಡಲ್ಲ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಸೇವಂತಿಗೆ ಗಿಡಗಳು ಹೂಗಳು ಬಿಟ್ಟು ಮುಗ್ದೋಗಿರುವಂತಹ ಗಿಡಗಳು. ಇದೆಲ್ಲ ನಾನು ನರ್ಸರಿಯಿಂದ ತಂದಿರುವಂತಹ ಗಿಡಗಳೇನೆ. ಇದೆಲ್ಲ ಇವಾಗ ಹೂಗಳು ಬಿಟ್ಟು ಮುಗ್ದಿದೆ. ಯಾಕಂದ್ರೆ ಇದು ಹೂಗಳು ಯಾಕೆ ಬೇಗ ಮುಗ್ದಿದೆ ಅಂದ್ರೆ, ಬೇಗ ತಂದಿರೋದು ಹಾಗೆ ಬೇಗ ಹೂಗಳು ಬಿಟ್ಟಿರೋದಲ್ವಾ, ಅದಕ್ಕೋಸ್ಕರ ಈ ಹೂಗಳೆಲ್ಲ ಬೇಗನೆ ಮುಗ್ದಿದೆ. ಇದರಲ್ಲಿ ಕೆಲವೊಂದಿಷ್ಟು ಹೂಗಳು ಫ್ರೆಶ್ ಆಗಿರುವಂತದ್ದು ಇತ್ತು, ಅದಕ್ಕೋಸ್ಕರ ನಾನು ಆ ಗಿಡಗಳನ್ನ ಹಾಗೆ ಬಿಟ್ಟಿದ್ದೀನಿ. ಅದನ್ನ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಬಿಟ್ಟು ಅದನ್ನ ಚೆನ್ನಾಗಿ ಕೇರ್ ಮಾಡೋದು, ಅಂದ್ರೆ ಮುಂದಿನ ವರ್ಷಕ್ಕೆ ಯಾವ ರೀತಿಯಾಗಿ ಸೇವ್ ಮಾಡ್ಕೊಳ್ಳೋದು ಅಂತ ತೋರ್ಸ್ಕೊಳ್ತಾ ಇದೀನಲ್ಲ, ಅದೇ ರೀತಿಯಾಗಿ ಆ ಗಿಡಗಳಿಗೂ ಕೂಡ ಕೇರ್ ಮಾಡ್ಬೇಕಾಗತ್ತೆ. ಮೊದಲನೇದಾಗಿ ನಾವು ಸೇವಂತಿಗೆ ಗಿಡಗಳನ್ನ ಯಾವ ರೀತಿಯಾಗಿ ಬೆಳೆಸಬಹುದು ಅಂದ್ರೆ, ನಾವು ಕಟ್ಟಿಂಗ್ ಇಂದ ಬೆಳೆಸಬಹುದು. ಇಲ್ಲ ಅಂತಾದ್ರೆ ಪಕ್ಕದಲ್ಲೇ ಹುಟ್ಕೊಂಡ್ ಬರುತ್ತೆ ಸಸಿಗಳು, ಅದರಿಂದ ಕೂಡ ನಾವು ಇದನ್ನ ಬೆಳೆಸ್ಕೊಬಹುದು. ಜೊತೆಗೆ ಇದನ್ನ ಬೆಳೆಸೋದಿಕ್ಕೆ ನಮಗೆ ಜಾಸ್ತಿ ದೊಡ್ಡ ಪಾಟ್ ಏನು ಬೇಕಾಗಿಲ್ಲ. ಒಂದು 8 ಇಂಚಿನ ಪಾಟ್ ಇದ್ರೆ ಸಾಕು. ಸಣ್ಣ ಸಸಿ ಬೆಳೆಸೋದಿಕ್ಕೆ ಅಷ್ಟೇ ಸಾಕಾಗತ್ತೆ. ಸ್ವಲ್ಪ ದೊಡ್ಡ ಗಿಡಗಳು ಇದ್ರೆ ಒಂದು 10 ರಿಂದ 12 ಇಂಚಿನ ಪಾಟ್ ಆದ್ರೂ ಬೇಕಾಗತ್ತೆ. ಜೊತೆಗೆ ಸೇವಂತಿಗೆ ಗಿಡಕ್ಕೆ ಕೇರ್ ಯಾವ ರೀತಿ ಇರ್ಬೇಕು ಅಂದ್ರೆ, ಸ್ವಲ್ಪ ಬಿಸಿಲಿರ್ಬೇಕು. ಅಂದ್ರೆ ಜಾಸ್ತಿ ಬಿಸಿಲು ಕೂಡ ಆಗ್ಬಾರ್ದು, ಬಿಸಿಲು ಕಮ್ಮಿ ಇರ್ಬೇಕು. ಅಂದ್ರೆ ಬೆಳಗಿನ ಬಿಸಿಲು ಇಲ್ಲ ಅಂತ ಆದ್ರೆ ಸಂಜೆ ಬಿಸಿಲು ಇರ್ಬೇಕಾಗತ್ತೆ. ನೀರ್ ಕೂಡ ಕಮ್ಮಿ ನೋಡಿ ಹಾಕ್ತಾ ಇರ್ಬೇಕಾಗತ್ತೆ. ಹಾಗೆ ಕೀಟಗಳು ಕೂಡ ಜಾಸ್ತಿ ಬಂದು ಅಟ್ಯಾಕ್ ಮಾಡ್ತಾನೆ ಇರುತ್ತೆ. ಅದಕ್ಕೆ ನಾವು ಕಂಪಲ್ಸರಿ ಆಗಿ ಅದಕ್ಕೆ ಕೇರ್ ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂತಾದ್ರೆ ಆ ಒಂದು ಹುಳುಗಳಿಂದ ನಮ್ಮ ಸಂಪೂರ್ಣ ಗಿಡ ಹಾಳಾಗತ್ತೆ. ಈಗ ನಾನು ಸೇವಂತಿಗೆ ಗಿಡನ ಯಾವ ರೀತಿಯಾಗಿ ಸೇವ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಇದರಲ್ಲಿ ಹುಟ್ಟಿರುವಂತ ಕಳೆ ಗಿಡಗಳನ್ನೆಲ್ಲ ನಾವು ತೆಗಿಬೇಕಾಗತ್ತೆ. ಈ ರೀತಿಯಾಗಿ ಕಳೆ ಗಿಡಗಳನ್ನ ಬಿಟ್ರೆ ನಮ್ ಗಿಡಗಳು ಬೇಗ ಡ್ಯಾಮೇಜ್ ಆಗೋದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ
ಕಳೆ ಗಿಡಗಳಲ್ಲಿ ಹುಳುಗಳ ಕಾಟ ಜಾಸ್ತಿ ಇರುತ್ತೆ, ಅದರಿಂದ ಅದು ಬೇಗ ಬಂದು ಅಟ್ಯಾಕ್ ಮಾಡುತ್ತೆ. ಹಾಗೆ ಒಣಗಿರುವಂತಹ ಎಲೆಗಳು ಅಥವಾ ಒಣಗಿರುವಂತಹ ಕಡ್ಡಿಗಳೇನಾದ್ರೂ ಇತ್ತು ಅಂದ್ರೆ ಅದನ್ನ ಈ ರೀತಿ ಆಗಿ ಕಟ್ ಮಾಡ್ರಿ. ಹಾಗೆ ಒಣಗಿರುವಂತಹ ಹೂಗಳಿದ್ರೆ ಅಥವಾ ಬಾಡಿರುವಂತಹ ಹೂಗಳಿದ್ರೆ ಅವಾಗ ಅದನ್ನ ನಾವು ಕಟ್ ಮಾಡ್ತಾ ಇದ್ರೆ ಹೊಸ ಚಿಗುರು ಬಂದು ಹೊಸ ಮೊಗ್ಗುಗಳು ಬರೋದಿಕ್ಕೆ ಹೆಲ್ಪ್ ಆಗತ್ತೆ. ಈ ಗಿಡಗಳಲ್ಲಿ ಒಂದ್ಸಲ ಅಂದ್ರೆ ಇದು 2ನೇ ಸಲ ಹೂ ಬಿಡ್ತಾ ಇರೋದು. ನಾನು ಈ ಗಿಡಗಳನ್ನ ತಂದಿದ್ದು ಜೂನ್ ಎಂಡ್ ಅಥವಾ ಜುಲೈನಲ್ಲೋ ತಂದಿದ್ದೀನಿ ಈ ಗಿಡಗಳನ್ನ. ಆ ಟೈಮ್ ನಲ್ಲೇ ಒಂದ್ಸಲ ಹೂ ಇತ್ತು, ಅದನ್ನೆಲ್ಲ ನಾನು ಟ್ರಿಮ್ ಮಾಡಿ ಮತ್ತೊಪ್ಪ ಬೇರೆ ಪಾಟಿ ಹಾಕೊಂಡು ನಟ್ಕೊಂಡಿರುವಂತ ಗಿಡಗಳು. ಮತ್ತೆ ಅದರಲ್ಲಿ ಮೊಗ್ಗು ಕೂತು ಮತ್ತೆ ಅದು ಹೂ ಬಿಟ್ಟಿದೆ. ಇವಾಗ ಅದೆಲ್ಲ ಮುಗ್ದು ಹೋಗಿರೋದ್ರಿಂದ ಇವಾಗ ಅದನ್ನ ನಾನು ನೆಕ್ಸ್ಟ್ ಸೀಸನ್ಗೆ ಸೇವ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಕೊಂಡು ಇವಾಗ ಇದು ಈ ರೀತಿಯಾಗಿ ಮಾಡ್ಕೊಳ್ತಾ ಇದೀನಿ. ಒಣಗಿರುವಂತ ಎಲೆ ಹೂಗಳನ್ನೆಲ್ಲ ಕಟ್ ಮಾಡ್ಕೊಬೇಕಾಗತ್ತೆ. ನಾವು ಗಿಡಗಳನ್ನ ಅವಾಗವಾಗ ಚೆಕ್ ಮಾಡ್ತಾನೆ ಇರ್ಬೇಕಾಗತ್ತೆ. ಎಲ್ಲಾದ್ರೂ ಹುಳುಗಳು ಅಟ್ಯಾಕ್ ಮಾಡಿದೆ ಅಂತ ಅಂದ್ರೆ ನಾವು ನೀಮ್ ಆಯಿಲ್ ನ ಸ್ಪ್ರೇ ಮಾಡ್ಬೇಕಾಗತ್ತೆ. 1 ಲೀಟರ್ ನೀರಿಗೆ 5 ml ಆಗುವಷ್ಟು ನೀಮ್ ಆಯಿಲ್ ನ ಹಾಕೊಂಡು ಸ್ಪ್ರೇ ಮಾಡ್ಕೊಬೇಕಾಗತ್ತೆ. ಇದು ನರ್ಸರಿಯಿಂದ ತಂದಿರುವಂತ ಗಿಡನೇ ಆಗಿರ್ಬೋದು. ಇದ್ರಲ್ಲಿ ಹೊಸ ಸಸಿ ಕೂಡ ಹುಟ್ಕೊಂಡಿದೆ. ಆ ಸಸಿನಲ್ಲಿ ಇವಾಗ ಮೊಗ್ಗುಗಳು ಕೂಡ ಕೋರೋದಿಕ್ಕೆ ಶುರು ಆಗಿದೆ. ಅದೇ ಪಾಟ್ ನಲ್ಲಿ ಇದೆ ಆ ಸಸಿ ಯಾವುದು ಅಂತ ಕೂಡ ಆಮೇಲೆ ತೋರಿಸ್ತೀನಿ. ಮೊದ್ಲಿಗೆ ಇವಾಗ ನಾವು ಈ ಪಾಟ್ ನಲ್ಲಿ ಇರುವಂತ ಮಣ್ಣನ್ನ ಈ ರೀತಿಯಾಗಿ ಸ್ವಲ್ಪ ಲೂಸ್ ಮಾಡ್ಕೊಬೇಕಾಗತ್ತೆ. ಲೂಸ್ ಮಾಡ್ತಾ ಸ್ವಲ್ಪ ನಿಧಾನಕ್ಕೆ ಲೂಸ್ ಮಾಡ್ರಿ, ಯಾಕಂದ್ರೆ ಸೇವಂತಿಗೆ ಗಿಡಗಳ ಬೇರ್ಗಳು ತುಂಬಾ ಅಡಿಗೆ ಹೋಗಿರೋದಿಲ್ಲ, ಮೇಲ್ಗಡೆ ಭಾಗದಲ್ಲೇ ಅದ್ರದ್ದು ಬೇರ್ ಅನ್ನೋದು ಇರುತ್ತೆ. ಈಗ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಫಂಗಿಸೈಡ್ ನ ಹಾಕೊಳ್ತಾ ಇದೀನಿ. ನೀವು ಫಂಗಿಸೈಡ್ ಬದಲಾಗಿ ಅರ್ಧ ಸ್ಪೂನ್ ಆಗುವಷ್ಟು ನೀಮ್ ಪೌಡರ್ ನ ಬೇಕಾದ್ರೂ ಸೇರಿಸ್ಕೊಬಹುದು. ನನ್ನ ಹತ್ರ ನೀಮ್ ಪೌಡರ್ ಖಾಲಿ ಆಗಿತ್ತು, ಅರ್ಜೆಂಟಿಗೆ ಇವಾಗ ಫಂಗಿಸೈಡ್ ಇರೋದ್ರಿಂದ ಫಂಗಿಸೈಡ್ ನ ಸೇರಿಸ್ಕೊಳ್ತಾ ಇದೀನಿ. ಇದನ್ನ ಮಣ್ಣಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಜೊತೆಗೆ ಇದಕ್ಕೆ 1 ರಿಂದ 2 ಸ್ಪೂನ್ ಆಗುವಷ್ಟು ಎರೆಹುಳ ಗೊಬ್ಬರನ ಕೂಡ ಕೊಡ್ತಾ ಇದೀನಿ. ಇದನ್ನ ನಾವು ಮುಂದಿನ ವರ್ಷಕ್ಕೆ ಕೂಡ ಸೇವ್ ಮಾಡಿ ಇಟ್ಕೊಳ್ತಾ ಇರೋದೇ ಆಗಿರ್ಬೋದು. ಆದ್ರೆ ಮುಂದಿನ ವರ್ಷಕ್ಕೆ ಸೇವ್ ಮಾಡೋಕ್ಕೂ ಮುಂಚೆ ಇದರಲ್ಲಿ ಚೆನ್ನಾಗಿ ಗ್ರೋತ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಗೊಬ್ಬರನ ಕೂಡ ಕೊಡ್ತಾ ಇದ್ದೀನಿ. ಗಿಡ ದೊಡ್ಡದಾಗಿ ಇದ್ರೆ ಅದಕ್ಕೇನು ಹೊಸದಾಗಿ ಮತ್ತೆ ಗೊಬ್ಬರ ಎಲ್ಲ ಕೊಡೋ ಅವಶ್ಯಕತೆ ಇಲ್ಲ, ಬರೀ ನೀಮ್ ಪೌಡರ್ ನ ಕೊಟ್ರೆ ಸಾಕಾಗತ್ತೆ. ನಾನು ಗಿಡ ಸ್ವಲ್ಪ ಸಣ್ಣಕ್ಕಿದೆಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ಗೊಬ್ಬರನ ಕೊಟ್ಟಿದ್ದೀನಿ, ಸ್ವಲ್ಪ ಗ್ರೋತ್ ಕೂಡ ಬರ್ಲಿ, ಆಮೇಲೆ ಅದು ನೆಕ್ಸ್ಟ್ ಸೀಸನ್ಗೆ ಹೇಗಿದ್ರು ಸೇವ್ ಮಾಡಿ ಇಟ್ಕೊಬಹುದು ಅಂತ ಹೇಳ್ಕೊಂಡು. ಈಗ ಇದಕ್ ನಾನು 1 ಬಾಕ್ಸ್ ನಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಕ್ಸಮ್ ಸಾಲ್ಟ್ ನ ಹಾಕೊಂಡಿದೀನಿ. ಈ ಎಕ್ಸಮ್ ಸಾಲ್ಟ್ ನ ಯಾಕೆ ಹಾಕ್ತಿವಿ ಅಂದ್ರೆ ಗಿಡಗಳನ್ನ ಕಟ್ ಮಾಡಿದಾಗ ಅದು ಶಾಕಿಗೆ ಹೊರಟು ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಎಕ್ಸಮ್ ಸಾಲ್ಟ್ ನ ಇಲ್ಲಿ ಬಳಸ್ಕೊಳ್ತೀವಿ. ಹಾಗೇನೆ ಹುಳುಗಳೇನಾದ್ರೂ ಇದೆಯಾ ಅಂತ ನೋಡ್ಕೊಂಡು ನೀಮ್ ಸ್ಪ್ರೇನ ಮಾಡ್ಕೊಳ್ರಿ. ಹುಳ ಇಲ್ಲ ಅಂತ ಆದ್ರೂ ಕೂಡ ಒಂದ್ಸಲ ನೀಮ್ ಸ್ಪ್ರೇನ ಮಾಡ್ರಿ, ಏಕೆಂದ್ರೆ ಮುಂದೆ ಹುಳುಗಳ ಕಾಟ ಬರ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೆ. ಮುಂದೆ ನಾವು ಗಿಡಗಳನ್ನ ಒಂದ್ ಸೈಡ್ ನಲ್ಲಿ ಎತ್ತಿಟ್ಟಿರ್ತೀವಿ ಅಂತ ಅನ್ಕೊಳ್ಳಿ, ಆ ಟೈಮ್ ನಲ್ಲಿ ಹುಳುಗಳು ಅಟ್ಯಾಕ್ ಮಾಡಿದಾಗ್ಲೂ ಕೂಡ ನೀಮ್ ಆಯಿಲ್ ನ ನಾವು ಸ್ಪ್ರೇ ಮಾಡ್ತಾ ಇರ್ಬೇಕಾಗತ್ತೆ. ಈಗ ಈ ರೀತಿ ಕಟಿಂಗ್ ಮಾಡಿ ಇದಕ್ಕೆಲ್ಲ ಕೇರ್ ಮಾಡಿದ್ದಾಯ್ತಲ್ವಾ, ಇದನ್ನೆಲ್ಲ ತೆಗ್ದ್ಬಿಟ್ಟು ಇವಾಗ ನಾವು ಒಂದು ನೆರಳಿರುವಂತ ಜಾಗದಲ್ಲಿ ಇಡ್ಬೇಕು. ಆದ್ರೆ ಬೆಳಕು ಯಥೇಚ್ಛವಾಗಿ ಬೀಳ್ತಾ ಇರ್ಬೇಕಾಗತ್ತೆ. ಬೆಳಗಿನ ಬಿಸಿಲು ಅಂದ್ರೆ ಬೆಳಗ್ಗೆ ಒಂದು 8-9 ಗಂಟೆ ತನಕ ಬೀಳುವಂತ ಬಿಸಿಲಾದ್ರೆ ಪರವಾಗಿಲ್ಲ, ತುಂಬಾನೇ ಬಿಸಿಲು ಬೀಳ್ತಾ ಇದೆ ಅಂದ್ರೆ ಅಂತ ಜಾಗದಿಂದ ಇದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಗಿಡಗಳು ತುಂಬಾನೇ ಬಾಡಿ ಹಾಳಾಗಿ ಹೋಗುತ್ತೆ. ಹಾಗೆ ಡೈರೆಕ್ಟ್ ಆಗಿ ಮಳೆ ನೀರು ಬೀಳದೆ ಇರುವಂತ ಜಾಗದಲ್ಲಿ ಇಡಿ. ಇವಾಗ್ಲೂ ಕೂಡ ಕೆಲವೊಂದ್ ಕಡೆ ಮಳೆ ಇದೆ. ಈ ಟೈಮ್ ನಲ್ಲಿ ನಿಮ್ ಗಿಡಗಳಲ್ಲಿ ಸೇವಂತಿಗೆ ಹೂಗಳೆಲ್ಲ ಮುಗ್ದು ಹೋಗಿದ್ರೆ, ಈ ಟೈಮ್ ನಲ್ಲಿ ನೀವು ಕೇರ್ ಮಾಡ್ತಾ ಇದ್ರೆ ಮಳೆ ನೀರು ಬೀಳದೆ ಇರುವಂತ ಜಾಗದಲ್ಲಿ ಇಡಿ. ಮತ್ತೆ ಇದು ಮಳೆಗಾಲ ಶುರು ಆಗತ್ತಲ್ವಾ, ಆ ಟೈಮ್ ನಲ್ಲಿ ಮತ್ತೆ ಹೊಸ ಚಿಗುರುಗಳೆಲ್ಲ ಬಂದ್ಬಿಟ್ಟು ಹೂಗಳು ಕೊಡೋದಿಕ್ಕೆ ಶುರು ಆಗತ್ತೆ. ಹಾಗಂತ ನಾವು ಸೈಡ್ ನಲ್ಲಿ ಎತ್ತಿಟ್ಟಿದೀವಿ ಅನ್ಕೊಂಡು ನೀರನ್ನ ಹಾಕೋದ್ ಮಾತ್ರ ಮರಿಬಾರ್ದು. ಅವಾಗ ನೀರನ್ನ ನೋಡ್ಬಿಟ್ಟು ಹಾಕ್ತಾ ಇರ್ಬೇಕಾಗತ್ತೆ. ನೀರನ್ನ ಜಾಸ್ತಿ ಕೂಡ ಹಾಕ್ಬಾರ್ದು, ಹಾಗಂತ ಕಮ್ಮಿ ಕೂಡ ಹಾಕ್ಬಾರ್ದು. ಮಾಯಿಶ್ಚರ್ ನ ನೋಡ್ಕೊಂಡ್ಬಿಟ್ಟು ನಾವು ನೀರನ್ನ ಕೊಡ್ಬೇಕಾಗತ್ತೆ. ಇಷ್ಟೆಲ್ಲ ಕೇರ್ನ ಮಾಡ್ಕೊಂಡ್ರೆ ನೀವು ನಿಮ್ಮ ಹತ್ರ ಇರುವಂತ ಸೇವಂತಿಗೆ ಗಿಡಗಳನ್ನ ಕೂಡ ಸೇವ್ ಮಾಡ್ಕೊಬಹುದು, ಅಥವಾ ನರ್ಸರಿಯಿಂದ ತಂದಿದ್ರೆ ಆ ಗಿಡಗಳಿಗೆ ಕೂಡ ಈ ರೀತಿಯಾಗಿ ಕೇರ್ ಮಾಡಿದ್ರೆ ಈ ಗಿಡಗಳೆಲ್ಲ ನಿಮ್ ಜೊತೆಗೆ ಮುಂದಿನ ವರ್ಷ ತನಕ ಕೂಡ ಅದು ಬದುಕಿ ಉಳಿಯುತ್ತೆ. ಇಲ್ಲ ಅಂತಾದ್ರೆ ಅದು ಸತ್ತೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ನಾವು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಗಿಡಗಳು ಹೂಗಳನ್ನ ಕೊಡೋದಿಕ್ಕೆ ಶುರು ಮಾಡುತ್ತೆ. ಮಳೆಗಾಲ ಶುರು ಆಗೋದ್ರವರೆಗೆ ನಾವು ಮತ್ತೆ ಇದಕ್ಕೆ ಫರ್ಟಿಲೈಸರ್ ನ ಕೊಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಅದರಲ್ಲೂ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ನಿಮ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.